ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ರಾಜ್ಯದ ನೂತನ ಸಚಿವರು ಎಷ್ಟು ಶ್ರೀಮಂತರು, ಯಾವ ಸಮುದಾಯದವರು, ಹೆಚ್ಚು ಅಂತರದಿಂದ ಗೆದ್ದಿರೋದು ಯಾರು, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಜಿಲ್ಲೆ ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ ಬರೋಬ್ಬರಿ 241 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರದ್ದು ಲಿಂಗಾಯತ ಸಮುದಾಯ. ಎಲೆಕ್ಷನ್ ನಲ್ಲಿ 24,472 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆ ಕಲಘಟಕಿ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 138 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರದ್ದು ಮರಾಠ ಸಮುದಾಯ. ಎಲೆಕ್ಷನ್ ನಲ್ಲಿ 14,357 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಜಮೀರ್ ಅಹಮದ್ ಖಾನ್ ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 72 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರದ್ದು ಮುಸ್ಲಿಂ ಸಮುದಾಯ. ಎಲೆಕ್ಷನ್ ನಲ್ಲಿ ಬರೋಬ್ಬರಿ 53,953 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಎನ್ ಚಲುವರಾಯಸ್ವಾಮಿ ಮಂಡ್ಯ ಜಿಲ್ಲೆ ನಾಗಮಂಗಲ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 71 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರದ್ದು ಒಕ್ಕಲಿಗ ಸಮುದಾಯ. ಎಲೆಕ್ಷನ್ ನಲ್ಲಿ 4,414 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಮಧು ಬಂಗಾರಪ್ಪ ಶಿವಮೊಗ್ಗ ಜಿಲ್ಲೆ ಸೊರಬ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 69 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರದ್ದು ಈಡಿಗ ಸಮುದಾಯ. ಎಲೆಕ್ಷನ್ ನಲ್ಲಿ 44,262 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಅಜಯ್ ಧರಮ್ ಸಿಂಗ್ ಕಲಬುರಗಿ ಜಿಲ್ಲೆ ಜೇವರ್ಗಿ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 65 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರದ್ದು ರಜಪೂತ ಸಮುದಾಯ. ಎಲೆಕ್ಷನ್ ನಲ್ಲಿ 10,278 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಬಸವರಾಜ ರಾಯರೆಡ್ಡಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 43 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರದ್ದು ರೆಡ್ಡಿ ಲಿಂಗಾಯತ ಸಮುದಾಯ. ಎಲೆಕ್ಷನ್ ನಲ್ಲಿ 17,181 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಲಕ್ಷ್ಮಣ ಸವದಿ ಬೆಳಗಾವಿ ಜಿಲ್ಲೆ ಅಥಣಿ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 37 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರದ್ದು ಲಿಂಗಾಯತ ಸಮುದಾಯ. ಎಲೆಕ್ಷನ್ ನಲ್ಲಿ ಬರೋಬ್ಬರಿ 76,122 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 35 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರದ್ದು ಒಕ್ಕಲಿಗ ಸಮುದಾಯ. ಎಲೆಕ್ಷನ್ ನಲ್ಲಿ 11,839 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಪಿಎಂ ನರೇಂದ್ರ ಸ್ವಾಮಿ ಮಂಡ್ಯ ಜಿಲ್ಲೆ ಮಳವಳ್ಳಿ ಕ್ಷೇತ್ರದ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 23 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರದ್ದು ಎಸ್ಸಿ ಅಥವಾ ಪರಿಶಿಷ್ಟ ಜಾತಿ. ಎಲೆಕ್ಷನ್ ನಲ್ಲಿ 46,846 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಟಿ ರಘುಮೂರ್ತಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 22 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರದ್ದು ಎಸ್ಟಿ ಅಥವಾ ಪರಿಶಿಷ್ಟ ಪಂಗಡ. ಎಲೆಕ್ಷನ್ ನಲ್ಲಿ 16,450 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ರಿಜ್ವಾನ್ ಅರ್ಷದ್ ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 21 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರದ್ದು ಮುಸ್ಲಿಂ ಸಮುದಾಯ. ಎಲೆಕ್ಷನ್ ನಲ್ಲಿ 23,194 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 17.63 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರದ್ದು ಎಸ್ಟಿ ಸಮುದಾಯ. ಎಲೆಕ್ಷನ್ ನಲ್ಲಿ 29,300 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಶಿವರಾಜ್ ತಂಗಡಗಿ ಕೊಪ್ಪಳ ಜಿಲ್ಲೆ ಕನಕಗಿರಿ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 17.02 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರದ್ದು ಎಸ್ಸಿ ಸಮುದಾಯ. ಎಲೆಕ್ಷನ್ ನಲ್ಲಿ 42,632 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 14 ಕೋಟಿ ಆಸ್ತಿ ಇದೆ. ಇವರದ್ದು ಉಪ್ಪಾರ ಸಮುದಾಯ. ಎಲೆಕ್ಷನ್ ನಲ್ಲಿ 7,533 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ರುದ್ರ
ವೀರಪ್ಪ ಲಮಾಣಿ. ಹಾವೇರಿ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 10 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರದ್ದು ಎಸ್ಸಿ ಸಮುದಾಯ. ಎಲೆಕ್ಷನ್ ನಲ್ಲಿ 11,915 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ವಿಜಯಾನಂದ ಕಾಶಪ್ಪನವರ್. ಬಾಗಲಕೋಟೆ ಜಿಲ್ಲೆ ಹುನಗುಂದ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 9.91 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರದ್ದು ಲಿಂಗಾಯತ ಸಮುದಾಯ. ಎಲೆಕ್ಷನ್ ನಲ್ಲಿ 30,007 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಕೆಎಂ ಶಿವಲಿಂಗೇಗೌಡ. ಹಾಸನ ಜಿಲ್ಲೆ ಅರಸೀಕೆರೆ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 9.42 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರದ್ದು ಒಕ್ಕಲಿಗ ಸಮುದಾಯ. ಎಲೆಕ್ಷನ್ ನಲ್ಲಿ 20,177 ವೋಟ್ಗಳ ಅಂತರದಿಂದ ಗೆದ್ದು ಬಂದಿದ್ದಾರೆ. ಕೆಎಸ್ ಬಸವಂತಪ್ಪ. ದಾವಣಗೆರೆ ಜಿಲ್ಲೆ ಮಾಯಕೊಂಡ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 1 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇವರದ್ದು ಎಸ್ಸಿ ಸಮುದಾಯ. ಎಲೆಕ್ಷನ್ ನಲ್ಲಿ 33,302 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ರಾಜ್ಯದ ನೂತನ ಸಚಿವರು ಎಷ್ಟು ಶ್ರೀಮಂತರು, ಯಾವ ಸಮುದಾಯದವರು, ಎಷ್ಟು ಅಂತರದಿಂದ ಗೆದ್ದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.